ನಮಸ್ಕಾರ ಸ್ನೇಹಿತರೆ. ಇದೇ ಸೆಪ್ಟೆಂಬರ್ 12-13ನೇ ತಾರೀಕು ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ. ಅದಕ್ಕೆ ಚೈನಾದ ಅಧ್ಯಕ್ಷ ಭಾರತಕ್ಕೆ ಬರೋ ಸಾಧ್ಯತೆಗಳು ಕೂಡ ಇವೆ. ಇದಕ್ಕೆ ಸರಿಯಾಗಿ ಭಾರತ ಚೈನಾ ನಡುವೆ ಈಗ ಇನ್ನೂ ಒಂದು ಸುತ್ತಿನ ಗಡಿ ಸಮಸ್ಯೆ ಇದೆ. ಅವರ ಹಳೆಯ ಸ್ಟೈಲಿನ ಸಲಾಮಿ ಸ್ಪೈಸ್ ಟೆಕ್ನಿಕ್ ಕಂಡು ಬರೋದಕ್ಕೆ ಶುರು ಮಾಡಿದೆ. ಮೊನ್ನೆ ಇದ್ದಕ್ಕಿದ್ದಾಗೆ ಅರುಣಾಚಲದ ಗಡಿಯಲ್ಲಿ ಭಾರತ ಮತ್ತು ಚೈನಾದ ಪಡೆಗಳು ಎದುರು ಬದುರಾದವು. ಅಲ್ಲಿ ಸಣ್ಣದೊಂದು ಕಿರಿಕ್ ಕೂಡ ಆಯಿತು, ಮಾತಿನ ಚಕಮಕಿ ಕೂಡ ನಡೀತು. ಆನಂತರ ಪಡೆ ಅಲ್ಲಿಂದ ಹೊರಟು ಹೋಗ್ತಾ ಇರೋ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆದವು. ಇದೇ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ ಸಂಘಟನೆಯೊಂದು ನಮ್ಮ ಸಾಂಪ್ರದಾಯಿಕ ನೆಲವನ್ನು ಚೈನಾ ನಿಧಾನವಾಗಿ ಸ್ವಲ್ಪವೇ ವಶಪಡಿಸಿಕೊಳ್ತಾ ಹೋಗ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಮಾಡಿದೆ. ಇದಕ್ಕೆ ಭಾರತೀಯ ಸೇನೆ ಈ ಆರೋಪವನ್ನು ನಿರಾಧಾರ ಅಂತ ಹೇಳ್ತಾ ಇದೆ. ಹಾಗಾದರೆ ಏನು ಆಗ್ತಾ ಇದೆ ಅರುಣಾಚಲ ಪ್ರದೇಶದಲ್ಲಿ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅದು 2020 ಭಾರತ ಮತ್ತು ಚೈನಾ ನಡುವಿನ ಸಂಘರ್ಷ ನಿಮಗೆಲ್ಲ ನೆನಪಿರ್ಬೋದು. ಅವತ್ತು ಚೈನಾದ ಪಡೆಗಳು ಮೊದಲು ಪ್ಯಾಂಗಾಂಗ್ ಸರೋವರದ ಸಮೀಪ ಭಾರತದ ಸೇನೆಯನ್ನು ಎದುರಿಸಿದ್ವು. ಅಲ್ಲೊಂದು ಸಂಘರ್ಷ ಕೂಡ ಆಯಿತು. ಆ ಸಂದರ್ಭದಲ್ಲಿ ಎರಡೂ ಪಡೆಗಳು ಪರಸ್ಪರ ಕಲ್ಲು ತೂರಾಟವನ್ನು ಕೂಡ ಮಾಡಿಕೊಂಡು ಎರಡು ಕಡೆ ಒಂದಷ್ಟು ಮಂದಿಗಳಿಗೆ ಗಾಯಗಳಾದವು. ಅದಾದ ಒಂದು ತಿಂಗಳ ನಂತರ ಅಂದರೆ ಜೂನ್ 15, 2020 ಗಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೈನಿಕರು ಗಸ್ತು ತಿರುಗ್ತಾ ಇದ್ರು. ಅಲ್ಲಿ ಚೈನಾ ಸೈನಿಕರು ಗಡಿ ದಾಟಿ ಒಳಗೆ ಬಂದು ಟೆಂಟ್ ಹಾಕ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಅವರನ್ನು ಅಲ್ಲಿಂದ ಎಬ್ಬಿಸಿ ಕಳಿಸೋದಕ್ಕೆ ಭಾರತದ ಯೋಧರು ಪಡೆಯೊಂದು ಅಲ್ಲಿಗೆ ಹೋಯಿತು. ಭಾರತ ಮತ್ತು ಚೈನಾ ಗಡಿಯಲ್ಲಿ ಆಯುಧಗಳನ್ನು ಇಟ್ಕೊಂಡು ಗಸ್ತು ಮಾಡೋ ಹಾಗಿಲ್ಲ ಅನ್ನೋ ಒಂದು ಒಪ್ಪಂದ ನಿಯಮ ಕೂಡ ಇದೆ. ಹೀಗಾಗಿ ನಮ್ಮ ಯೋಧರು ನಿರಾಯುಧರಾಗಿ ಅಲ್ಲಿಗೆ ಹೋಗಿದ್ರು. ಆದರೆ ಚೈನಾದ ಸೈನಿಕರು ಅಲ್ಲೊಂದು ಸಂಘರ್ಷಕ್ಕೆ ಸಿದ್ಧತೆಗಳನ್ನೇ ಮಾಡಿಕೊಂಡು ಬಂದಿದ್ರು ಅನಿಸುತ್ತೆ. ಅವರ ಹತ್ತಿರ ಈ ಬಾರ್ಬೋರ್ಡ್ ವೈರ್ಸ್ ಹೊತ್ತಿದ್ದ ಮಾರಣಾಂತಿಕ ಲಟ್ಟಗಳಿದ್ದವು. ಅವುಗಳಿಂದ ಚೀನಿ ಪಡೆ ಭಾರತೀಯ ಯೋಧರ ಮೇಲೆ ದಾಳಿಗೆ ಮುಂದಾಯಿತು. ನಮ್ಮವರು ಕೂಡ ಏನು ಕಡಿಮೆ ಇಲ್ಲ, ಅವರದ್ದೇ ಆಯುಧಗಳನ್ನು ಕಿತ್ಕೊಂಡು ಅವರಿಗೆ ಸರಿಯಾಗಿ ಬಡಿದಿದ್ದಾರೆ. ನದಿ ತೀರದಲ್ಲಿ ಸಂಘರ್ಷ ನಡೀತು. ಆ ಸಂದರ್ಭದಲ್ಲಿ ಅದೇನಾಯಿತೋ ಏನೋ, ಕೆಲವರು ನದಿಯೊಳಕ್ಕೆ ಬಿದ್ದರು. ಭಾರತ ಆ ಸಂಘರ್ಷದಲ್ಲಿ ಸುಮಾರು 20 ಮಂದಿ ಯೋಧರನ್ನ ಕೂಡ ಕಳ್ಕೊಂತು. ಚೈನಾದ 40 ಸೈನಿಕರು ಕೂಡ ಸಾವಿಗೀಡಾಗಿದ್ದಾರೆ ಅಂತ ಅಮೆರಿಕ ಕೂಡ ಹೇಳ್ತು. ಆದರೆ ಚೈನಾ ಮಾತ್ರ ಈ ಸಾವಿಗೀಡಾದ ತನ್ನ ಸೈನಿಕರ ಲೆಕ್ಕವನ್ನು ಅವರ ಜಗತ್ತಿಗೆ ಕೊಡಲೇ ಇಲ್ಲ. ಆ ಸಂಘರ್ಷ ಎರಡು ದೇಶಗಳ ನಡುವೆ ಸುದೀರ್ಘ ಕಾಲದ ಗಡಿ ಉದ್ವಿಗ್ನತೆಯ ಕೂಡ ಕಾರಣ ಆಯಿತು. ಕೊರೆಯುವ ಚಳಿಯಲ್ಲಿ ಕೂಡ ಭಾರತದ ಸುಮಾರು 50,000ಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ಗಡಿ ಕಾಯೋದಕ್ಕೆ ನಿಂತರೂ ಟ್ಯಾಂಕರ್ಗಳು, ಹಾಗೆ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಮಿಸೈಲ್ಗಳು ಚೈನಾದ ಕಡೆ ಮುಖ ಮಾಡಿ ನಿಂತು. 2020 ಅದೇ ಸಂದರ್ಭದಲ್ಲಿ ಬ್ಲ್ಯಾಕ್ ಟಾಪನ್ನು ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಚೈನಾ ಅಷ್ಟೊತ್ತಿಗಾಗಲೇ ಅಲ್ಲಿ ಸ್ಪೆಷಲ್ ಫ್ರಂಟಿಯರ್ ಫೋರ್ಸನ್ನು ಕೂಡ ಹೋಗಿದ್ದನ್ನು ನೋಡಿ ಗಾಬರಿ ಆಯಿತು. ಆ ಸಂಘರ್ಷದಲ್ಲೂ ನಮ್ಮ ಯೋಧರಿಬ್ಬರಿಗೆ ವೀರಸ್ವರ್ಗ ಪ್ರಾಪ್ತಿಯಾಯಿತು. ಆದರೆ SFF ಪಡೆಗಳು ಈ ಬ್ಲ್ಯಾಕ್ ಟಾಪನ್ನು ಬಿಟ್ಟುಕೊಳ್ಳಲಿಲ್ಲ. ಅದೇ ತುಂಬ ಆಯಕಟ್ಟಿನ ಜಾಗ, ಅಲ್ಲಿ ಯಾರು ಹಿಡಿತಾ ಇರುತ್ತೋ ಅವರಿಗೆ ಆ ಕಣಿವೆಯ ಚಲನವಲನಗಳ ಮೇಲೆ ಕಣ್ಣಿಡೋದಕ್ಕೆ, ಅಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದನ್ನು ಭಾರತ ಕೂಡ ಸಾಧಿಸಿತ್ತು. ಅಲ್ಲಿ ಸುಮಾರು 3-4 ವರ್ಷಗಳ ಕಾಲ ಎರಡೂ ದೇಶಗಳ ಸೇನೆ ನಿಂತೇ ಇತ್ತು. ಕಡೆಗೆ ಎರಡು ದೇಶಗಳ ನಡುವೆ ಪರಸ್ಪರ ಮಾತುಕತೆಗಳಾದವು. ಸೇನಾಧಿಕಾರಿಗಳು, ರಕ್ಷಣಾ ಸಚಿವರು, ಕಡೆಗೆ ಭಾರತ ಪ್ರಧಾನಿ ಮತ್ತು ಚೈನಾ ಅಧ್ಯಕ್ಷರ ನಡುವೆ ಕೂಡ ಮಾತುಕತೆಗಳು ನಡೆದವು. ಎರಡೂ ದೇಶಗಳು ನಿಧಾನವಾಗಿ ಸೇನೆಯನ್ನು ಹಿಂಪಡೆಯುವ ನಿರ್ಧಾರಕ್ಕೆ ಬಂದು, ಇಷ್ಟಾದರೂ ಕೂಡ ಚೈನಾದ ಗಡಿಯನ್ನು ಭಾರತ ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಅಲ್ಲಿ ಭಾರತೀಯ ಸೇನೆ ಸದಾ ಗಸ್ತು ತಿರುಗ್ತಾನೆ ಇರುತ್ತೆ. ಅಲ್ಲಿನ ಸಮಸ್ಯೆ ಏನು ಗೊತ್ತಾ? ಭಾರತ ಮತ್ತು ಚೈನಾ ನಡುವೆ ಸರಿಯಾದ ಗಡಿ ರೇಖೆಯನ್ನು ಗುರುತಿಸುವ ಕೆಲಸ ಇವತ್ತವರೆಗೂ ಕೂಡ ನಡೆದಿಲ್ಲ. ಅಲ್ಲಿ ಯಾವುದು ಗಡಿ ಅನ್ನೋ ಬಗ್ಗೆ ಎರಡು ದೇಶಗಳಿಗೂ ಕೂಡ ಒಮ್ಮತ ಇಲ್ಲ. ಹೀಗಾಗಿ ಭಾರತ ಒಳಗಿನ ಬಹುಭಾಗದವರೆಗೂ ಕೂಡ ಚೈನಾ ಬರುತ್ತೆ, ಇಲ್ಲಿವರೆಗೂ ನಮಗೆ ಸೇರ್ಬೇಕಾ ಅಂಥೇಳಿ ಅವರು ಕೂಡ ಹೇಳ್ತಾರೆ. ಭಾರತೀಯ ಪಡೆಗಳು ಕೂಡ ಚೈನಾದ ಒಳಗಿನ ಭೂಪ್ರದೇಶಕ್ಕೆ ಹೋಗ್ತವೆ, ಅದು ನಮ್ಮದೇ ಅಂತ ಕೂಡ ಇವರು ಹೇಳ್ತಾರೆ. ಆಮೇಲೆ ಅಲ್ಲೊಂದು ಮಾತುಕತೆ ನಡೆದು ಇವರನ್ನು ವಾಪಸ್ ಕಳಿಸ್ತಾರೆ. ಈ ಗೊಂದಲಕ್ಕೆ ಕಾರಣಗಳು ನಿಖರವಾಗಿ ಗಡಿಯನ್ನು ಗುರುತಿಸಿರುವುದು. ಇದು ಬ್ರಿಟಿಷರ ಕಾಲದಲ್ಲಿ ಟಿಬೆಟ್ ಮತ್ತು ಭಾರತದ ನಡುವಿನ ಗುರುತಿಸಲಾದ ಮ್ಯಾಕ್ಮೋನ್ ಲೈನನ್ನು ಕೂಡ ಚೈನಾ ಒಪ್ತಾ ಇಲ್ಲ. ಹೀಗಾಗಿ ಅಲ್ಲಿ ಸಮಸ್ಯೆ ಆಗ್ತಾಯಿದೆ. ಎರಡು ದೇಶಗಳು ಗಡಿಗಳನ್ನು ಗುರುತಿಸೋದಕ್ಕೆ ಒಂದು ಜಂಟಿ ಸಮಿತಿಯನ್ನು ಕೂಡ ರಚನೆ ಮಾಡಬೇಕು ಅಂತ ಮೊನ್ನೆ ಭಾರತದ ಪ್ರಧಾನಿ ಮತ್ತು ಚೈನಾ ಅಧ್ಯಕ್ಷರ ಭೇಟಿ ಸಂದರ್ಭದಲ್ಲಿ ಕೂಡ ಹೇಳಲಾಯಿತು. ಆದರೂ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಚೈನಾ ಮಾಡೋದಿಲ್ಲ. ಅವರಿಗೆ ಸಮಸ್ಯೆ ಇಲ್ಲಿ ಜೀವಂತವಾಗಿರಬೇಕು ಅಷ್ಟೇ. ಚೈನಾದ ಒಂದು ಸ್ಟೈಲ್ ಇದೆ ನೋಡಿ, ಅದನ್ನು ಸಲಾಮಿ ಸ್ಲೈಸಿ ಅಂತ ಕೂಡ ಕರೀತಾರೆ. ಅಂದರೆ ನಿಧಾನವಾಗಿ ಒಂದು ದೇಶದ ಒಳಗೆ ಗಡಿಯನ್ನು ದಾಟಿ ಬಫರ್ ಝೋನ್ವರೆಗೂ ಬಂದು ಅದನ್ನು ಆಕ್ರಮಿಸಿಕೊಳ್ಳೋದು. ಆನಂತರ ಒಳಗೆ ಬಂದು ಬಿಡುತ್ತೆ ಅಂತ ಗೊತ್ತಾಗಿ ಆ ಒತ್ತುವರಿ ವಿರುದ್ಧ ಇನ್ನೊಂದು ದೇಶ ತಕರಾರು ತೆಗೆಯುತ್ತಲ್ಲ, ಆಗ ಅಧಿಕಾರಿಗಳು
ಮಟ್ಟದಲ್ಲಿ ಮಾತುಕತೆಗಳು ನಡೆದು ಕಡೆಗೆ ಚೀನಾ ನಾವಿಷ್ಟು ಹಿಂದಕ್ಕೆ ಹೋಗ್ತೀವಿ, ನೀವಿಷ್ಟು ಹಿಂದಕ್ಕೆ ಹೋಗಿ ಅಂತ ಶುರು ಮಾಡುತ್ತೆ. ಅದಕ್ಕೆ ಒಪ್ಪಿದರೂ ಕೂಡ ಒಂದಷ್ಟು ಭೂಮಿಯನ್ನು ಕಳ್ಕೋಬೇಕಾಗುತ್ತೆ. ಚೈನಾಗೆ ಒಂದಷ್ಟು ಭೂಮಿ ಲಾಭ ಆಗುತ್ತೆ. ಇದನ್ನು ಅವರು ಈ ಎಲ್ಲ ದೇಶಗಳ ಜೊತೆ ಕೂಡ ಮಾಡ್ತಾನೆ ಬರ್ತಿದ್ದಾರೆ. ಭಾರತದ ಮೇಲೂ ಕೂಡ ಇದೇ ತಂತ್ರವನ್ನು ಅಪ್ಲೈ ಮಾಡೋದಕ್ಕೆ ಹೋಗಿ ಚೈನಾಗ ಆಗಾಗ ಕೈ ಸುಟ್ಕೊಳ್ತಾನೆ ಇರುತ್ತೆ. ಹಾಗಂತ ಅವರ ಅಭ್ಯಾಸವನ್ನೇನು ಬಿಡೋದಿಲ್ಲ. ಈಗ ಮತ್ತೆ ಅರುಣಾಚಲ ಪ್ರದೇಶದಲ್ಲಿ ಅಂಥದ್ದೇ ಒಂದು ವಿದ್ಯಮಾನ ವರದಿ ಆಗ್ತಾ ಇದೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಚೈನಾ ಹಾಗೂ ಭಾರತದ ಯೋಧರ ಮುಖಾಮುಖಿ ವಿಡಿಯೋ ಒಂದು ಓಡಾಡ್ತಾ ಇದೆ. ಅದು ಜುಲೈ 25-26 ಸಮಯದ್ದು ಅಂತ ಹೇಳಲಾಗ್ತಾ ಇದೆ. ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ ಸಮೀಪ ಇದ್ದಕ್ಕಿದ್ದಾಗೆ ಚೈನಾದ ಸೇನೆ ಒಳ ಬಂದಿದೆ ಅನ್ನೋ ಮಾಹಿತಿ ಕೂಡ ಬಂತು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಭಾರತೀಯ ಪಡೆಗಳು ಅಲ್ಲಿಗೆ ಕೂಡ ಹೋದವು. ಅಲ್ಲೊಂದು ಮುಖಾಮುಖಿ ನಡೆಯಿತು. ಅದರ ವಿಡಿಯೋ ಇದು ಅಂತೇಳಿ ಮೂಲಗಳು ತಿಳಿಸ್ತಾ ಇವೆ. ಸ್ನೇಹಿತರೆ, ಈ ಅಪ್ಪರ್ ಸುಬನ್ಸಿರಿ ಸಮೀಪ ಚೈನಾ ತನ್ನ ನೆಲದಲ್ಲಿ ರೋಡ್ ಮಾಡಿಕೊಂಡಿದೆ. ಮಿಲಿಟರಿ ಕ್ಯಾಂಪ್ಗಳನ್ನು ಕೂಡ ಸಿದ್ಧ ಮಾಡಿಕೊಂಡಿದೆ. ಅಲ್ಲವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಟ್ಕೊಂಡಿದೆ. ನಿಧಾನವಾಗಿ ಭಾರತದ ನೆಲವನ್ನು ಒತ್ತುವರಿ ಮಾಡುವ ಕೆಲಸಕ್ಕೆ ಕೂಡ ಅವರು ಮುಂದಾಗ್ತಿದ್ದಾರೆ. ಇದನ್ನು ಕಂಡ ಲೋಕಲ್ ಆರ್ಗನೈಸೇಷನ್ ವೆಲ್ಫೇರ್ ಅಸೋಸಿಯೇಷನ್ ಅನ್ನೋದು ಈ ಮಾಹಿತಿಯನ್ನು ತಕ್ಷಣ ಸರ್ಕಾರಕ್ಕೆ ಕೂಡ ರವಾನೆ ಮಾಡಿದೆ. ಇದು ಗೊತ್ತಾದ ಕೂಡಲೇ ಭಾರತೀಯ ಪಡೆಗಳು ಬಂದಿವೆ. ಆ ಸಂದರ್ಭದಲ್ಲಿ ಎರಡೂ ಪಡೆಗಳ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆದಿದೆ. ಚೈನಾದ ಸೈನಿಕರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಬೆಟ್ಟವನ್ನು ಹತ್ತಿ ತಮ್ಮ ನೆಲದ ಕಡೆಗೆ ಹೋಗಿದ್ದಾರೆ. ಇದು ಕಳೆದ ತಿಂಗಳು ನಡೆದ ಘಟನೆ. ಆದರೆ ಈ ಭಾಗದಲ್ಲಿ ಅಂದರೆ ಈ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯಲ್ಲಿ ತಕ್ಸಿಂಗ್ ಮಜಾ ಹಾಗೆ ಗಲೇಮು, ಪುಟ್ರಾಂಗ್ ಲೇಕ್ ಹಾಗೆ ತಮ್ಚುಚು, ಸ್ರಿಚು ವ್ಯಾಲಿ ಸೇರಿದ ಹಾಗೆ ಗಡಿಗೆ ಅಂಟಿಕೊಂಡಿರುವ ಪ್ರದೇಶಗಳಲ್ಲಿ ಚೈನಾ ನಿಧಾನವಾಗಿ ಒಳಗೆ ನುಗ್ಗುತ್ತಾ ಇದೇ ಕಳೆದ 15 ವರ್ಷಗಳಿಂದಲೂ ಕೂಡ ಅಲ್ಲಿ ಅವರು ನಮ್ಮ ಸಾಂಪ್ರದಾಯಿಕ ಭೂಭಾಗವನ್ನು ತಮ್ಮ ಹಿಡಿತಕ್ಕೆ ತಗೋತಾ ಇದ್ದಾರೆ ಅಂಥೇಳಿ ಅಲ್ಲಿನ ವೆಲ್ಫೇರ್ ಸೊಸೈಟಿ ಆರೋಪ ಮಾಡಿದೆ. ಅದರಲ್ಲೂ ಕೂಡ ಈ ತಕ್ಸಿಂಗ್ ಸಮೀಪದ ಓಯಂಗ್ ಪನಿಯಾರ್ ಹಾಗೆ ಈ ಮರ್ಪನ್, ಪ್ರೋಟ್ರಾಂಗ್ ಲೇಕ್ ಮತ್ತು ಟಿಂಗ್ ಡಿಂಗ್ ಟಾಂಗ್ ಅನ್ನೋ 5 ಸ್ಥಳಗಳನ್ನು ಅವರು ವಿಶೇಷವಾಗಿ ಉಲ್ಲೇಖ ಮಾಡ್ತಿದ್ದಾರೆ. ಅಲ್ಲಿ ಚೈನಾ ಭಾರತದಲ್ಲಿ ರಸ್ತೆ ನಿರ್ಮಾಣ ಮಾಡಿದೆ ಅನ್ನೋ ಆರೋಪಗಳನ್ನು ಕೂಡ ನಮ್ಮ ಸೇನೆ ಒಪ್ತಾ ಇಲ್ಲ. ಇದೆಲ್ಲ ನಿಜ ಅಲ್ಲ, ನಾವು ನಮ್ಮ ಗಡಿಲಿ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ಬಿಟ್ಟು ಕೊಡದೆ ಕಾಪಾಡ್ತಾ ಇದ್ದೀವಿ ಅಂತ ಸೇನೆ ಹೇಳ್ಕೊಂಡಿದೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿನ ಸ್ಥಳೀಯ ಸಂಘಟನೆಗಳು ಈ ಗಡಿಲಿ ಚೈನಾದ ಅತಿಕ್ರಮಣ ಮತ್ತು ಉಪಟಳ ಬಗ್ಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಮತ್ತು ಗೃಹ ಸಚಿವಾಲಯ ಜಂಟಿಯಾಗಿ ಒಂದು ಅಧ್ಯಯನ ಕೂಡ ಮಾಡಬೇಕು ಮತ್ತು ಇಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಬೇಕಂತ ಒತ್ತಾಯ ಮಾಡಿದೆ. ಅದಕ್ಕೆ ಸರ್ಕಾರ ಕೂಡ ಒಪ್ಪಿದೆ. ಸ್ನೇಹಿತರೆ, ಈ ಅಪ್ಪರ್ ಸುಬನ್ಸಿರಿ ಜಿಲ್ಲೆ ಚೈನಾ ಆಕ್ರಮಿತ ಟಿಬೆಟಿಯನ್ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ತವಾಂಗ್ನಿಂದ ಪೂರ್ವಕ್ಕಿರುವ ಈ ಭೂಭಾಗ ಲಾಸ್ಗೆ ಸಮೀಪ ಇದೆ. ಅಂದರೆ 1980ರಲ್ಲಿ ಸುಬನ್ಸಿರಿ ಜಿಲ್ಲೆಯ ಆಡಳಿತಾತ್ಮಕ ದೃಷ್ಟಿಯಿಂದ ಅಪ್ಪರ್ ಮತ್ತು ಲೋವರ್ ಅಂತ ವಿಭಜಿಸಲಾಯಿತು. ಇದು 732 ಚದುರ ಕಿಲೋಮೀಟರ್ ಅಷ್ಟು ದೊಡ್ಡದಾಗಿದೆ. ದಪೋರಿಸು ಇದರ ರಾಜಧಾನಿ. ಈಗ ಭಾರತದ ಸರ್ಕಾರ ಮ್ಯಾಕ್ಮೋಹನ್ ಲೈನ್ಗೆ ಕೂಡ ಉದ್ದಕ್ಕೂ ಸಿದ್ಧಪಡಿಸುವುದಕ್ಕೆ ಹೊರಟಿರುವ ಫ್ರಂಟಿಯರ್ ಹೈವೇ ಇದೇ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ಒಟ್ಟು 83,000ಕ್ಕೂ ಹೆಚ್ಚು ಜನಸಂಖ್ಯೆ ಕೂಡ ಇದೆ. ಈ ಪ್ರದೇಶ ಪ್ರಾಕೃತಿಕವಾಗಿ ಅತ್ಯಂತ ರಮಣೀಯ ಸ್ಥಳ ಅನಿಸಿಕೊಳ್ಳುತ್ತೆ. ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತೆ. ಇಲ್ಲಿ ಭಾರತ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಚೈನಾಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿಗೆ ಪ್ರವಾಸಿಗರು ಬರೋದು ಹೆಚ್ಚಾಗ್ತಾ ಇದ್ದರೆ ಅದಾದ ಮೂಲಭೂತ ಸೌಕರ್ಯಗಳು, ಸಂಪರ್ಕ ಸಾಧನಗಳು ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಆನಂತರ ಗಡಿಯನ್ನು ಅಲ್ಲಿನ ಜನನೇ ಕಾಪಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಯಾವುದೇ ಅತಿಕ್ರಮಣ ಆದರೂ ಕೂಡ ತಕ್ಷಣ ಭಾರತೀಯ ಸೇನೆಗೆ ಮಾಹಿತಿ ಸಿಗುತ್ತೆ ಹಾಗೂ ಸೇನೆಯ ಮೊಬೈಲೈಸೇಷನ್ ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಚೈನಾದ ಅಸಹನೆ ಅನ್ನೋದು ಆಗಾಗ ಪ್ರಕಟ ಆಗ್ತಲೇ ಇರುತ್ತೆ. ಇನ್ನು ಮೊನ್ನೆ ಕೂಡ ನಡೀತು ಅಂತ ಹೇಳಲಾಗ್ತಾ ಇರುವ ಮತ್ತು ಸರ್ಕ್ಯುಲೇಟ್ ಆಗ್ತಾ ಇರುವ ವಿಡಿಯೋ ಪ್ರಕಾರ ಅಲ್ಲಿ ಬರೀ ಮಾತಿನ ಚಕಮಕಿ ಮಾತ್ರ ನಡೆದಿದೆ. ನೀವು ಅತಿಕ್ರಮ ಪ್ರವೇಶ ಮಾಡಿದಿರಿ, ನಮ್ಮ ನೆಲದ ಒಳಗೆ ಕಾಲಿಟ್ಟಿದ್ದೀರಿ ಅಂತ ಭಾರತೀಯ ಪಡೆಗಳು ಕೂಡ ಹೇಳಿದ ನಂತರ ಚೈನಾ ಸೇನಾ ತುಕಡಿ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಇದರ ಜೊತೆಗೆ ಅಲ್ಲಿ ಇನ್ನೂ ಕೆಲ ವಿಡಿಯೋಗಳು ಕೂಡ ಓಡಾಡ್ತವೆ. ಅವುಗಳಲ್ಲಿ ಸಾಕಷ್ಟು ಹಳೆಯ ವಿಡಿಯೋಗಳು ಮಣಿಪುರದಲ್ಲಿ ಮತ್ತು ಸ್ಥಳೀಯರ ಅಸ್ಸಾಂ ರೈಫಲ್ಸ್ ನಡುವಿನ ಚಕಮಕಿಯ ವಿಡಿಯೋಗಳು ಕೂಡ ಇವೆ ಅಂತ FIABಯು ಕೂಡ ಫ್ಯಾಕ್ಟನ್ನು ಚೆಕ್ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಚೈನಾದ ಗಡಿ ಕಿತಾಪತಿಗಳು ಹೊಸದೇನಲ್ಲ. ಭಾರತದ ಗಡಿಯಲ್ಲಿ ಚೈನಾ ತನ್ನ J-20 ಯುದ್ಧ ವಿಮಾನಗಳನ್ನು ಕೂಡ ನಿಲ್ಲಿಸಿದೆ. ಇದರ ಜೊತೆ ಭಾರತದ ಗಡಿಯುದ್ದಕ್ಕೂ ಕೂಡ 16ಕ್ಕೂ ಹೆಚ್ಚು ಏರ್ಪೋರ್ಟ್ ಹಾಗೆ ಏರ್ವೇಸ್ಗಳನ್ನು ಕೂಡ ಚೈನಾ ಹೊಂದಿದೆ. ಅದರಲ್ಲಿ ಹುಟನ್, ಸಿಗಸ್ತೆ, ಲಾಸಾ, ಗೊಂಕಾರ್ ಹಾಗೆ ಚಮಡೋಪಂಗಟ ಏರ್ಬೇಸ್ಗಳು ಕೂಡ ಪ್ರಮುಖ ಅನಿಸಿಕೊಳ್ತವೆ. ಇನ್ನು ಲಂಜೆ ಏರ್ಬೇಸ್ ಅರುಣಾಚಲ ಪ್ರದೇಶದ ಗಡಿಯಿಂದ 40 ಕಿಲೋಮೀಟರ್ ದೂರದಲ್ಲಿದ್ದರೆ ಬುರಾಂಗ್ ಏರ್ಬೇಸ್ ಉತ್ತರಾಖಂಡದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ಚೈನಾ ಭಾರತದ ವಿರುದ್ಧ ಅತ್ಯುತ್ತಮ ಏರ್ಬೇಸ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಳ್ತಾ ಇದೆ. ಗಡಿಯಲ್ಲಿ ರಸ್ತೆ ಮತ್ತು ರೈಲ್ವೆ ಹಳಿಗಳನ್ನು ಕೂಡ
ಹಾಕ್ಕೊಳ್ತಾ ಇದೆ. ಯಾವಾಗ ಬೇಕಾದರೂ ಅಲ್ಲಿ ಸೇನಾ ಕಾರ್ಯಾಚರಣೆಗಳನ್ನು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಮೂಲಕ ಅವರು ಭಾರತದ ಮೇಲೊಂದು ಒತ್ತಡವನ್ನು ಕೂಡ ಸದಾ ಸೃಷ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಭಾರತ ಕೂಡ ಚೈನಾನ ಎದುರಿಸುವ ಸದ್ಯಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ತಡವಾಗಾದರೂ ಈಗ ಮಾಡಿಕೊಳ್ತಾ ಇದೆ. ಚೈನಾ ಜೊತೆಗಿನ 3800 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಭಾಗವನ್ನು ಈಗ 3 ಸೆಕ್ಟರ್ಗಳಾಗಿ ಭಾರತ ವಿಭಜನೆ ಮಾಡಿದೆ. ಅದರಲ್ಲಿ ಈಸ್ಟರ್ನ್ ಸೆಕ್ಟರ್ ಅಂದರೆ ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂ ಸೆಂಟ್ರಲ್ ಸೆಕ್ಟರನ್ನು ಅಂದರೆ ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡ್ ಲಡಾಖ್ ಸೆಕ್ಟರ್ ಅಲ್ಲಿ ಗಡಿಗಳನ್ನು ಕಾಯುವ ಉದ್ದೇಶದಿಂದ 90ರಿಂದ 1 ಲಕ್ಷ ಸೈನಿಕರನ್ನು ಕೂಡ ಭಾರತ ಈ 3 ಭಾಗಗಳಲ್ಲಿ ನಿಯೋಜಿಸಿದೆ ಅಂತ ಹೇಳಲಾಗ್ತದೆ. ಹಾಗೆ ಲದಾಖ್ ಭಾಗದಲ್ಲಿ ನಿಯೋಜನೆಗೊಂಡಿರುವ ಟ್ಯಾಂಕ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ರಾಕೆಟ್ ಫೋರ್ಸನ್ನು ಭಾರತ ಇದುವರೆಗೆ ಹಿಂದಕ್ಕೆ ತೆಗೆದುಕೊಂಡಿಲ್ಲ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇನಾ ನಿಯೋಜನೆಗಳನ್ನು ಹಾಗೆ ಉಳಿಸಿಕೊಂಡಿದೆ. ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೂ ಕೂಡ ನಾವು ಸಿದ್ಧ ಅನ್ನೋ ಥರ ಭಾರತ ನಿಂತಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಯಾವಾಗ ಭಾರತ ಮತ್ತು ಚೈನಾದ ಆಡಳಿತ ಪ್ರಮುಖರ ನಡುವೆ ಒಂದು ಭೇಟಿಯ ಸಂದರ್ಭದಲ್ಲಿ ಬರುತ್ತೋ ಹಾಗೆಲ್ಲ ಚೈನಾ ಇಂಥ ಒತ್ತಡಗಳನ್ನು ಸೃಷ್ಟಿ ಮಾಡ್ತಾ ಗಡಿಯನ್ನು ಉದ್ವಿಗ್ನಗೊಳಿಸಿ ಆನಂತರ ನಾವು ಹಿಂದೆ ಸರಿದು ಪರಿಸ್ಥಿತಿಯನ್ನು ಸರಿ ಮಾಡಿದ್ವಿ ಅನ್ನೋ ಥರದ ಅಭಿಪ್ರಾಯವನ್ನು ಕೂಡ ಮೂಡಿಸೋ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುತ್ತೆ. ಇದು ಹೊಸದೇನಲ್ಲ. ಈಗ ಕೂಡ ಮುಂದಿನ ತಿಂಗಳು ಚೈನಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ಕೊಡುವ ಸಾಧ್ಯತೆಗಳಿವೆ. ಆ ಬಗ್ಗೆ ಚೈನಾದ ವಿದೇಶಾಂಗ ಇಲಾಖೆ ಖಚಿತವಾಗಿ ಏನೂ ಕೂಡ ಹೇಳಿಲ್ಲ. ಆದರೆ ರಷ್ಯಾದ ಅಧ್ಯಕ್ಷ ಪುಟಿನ್, ಇರಾನ್ ಅಧ್ಯಕ್ಷ ಪಜೆಸ್ಕಿಯಾನ್ ಕೂಡ ಬ್ರಿಕ್ಸ್ನಲ್ಲಿ ಭಾಗಿಯಾಗೋದಕ್ಕೆ ಭಾರತಕ್ಕೆ ಬರುವ ಸಾಧ್ಯತೆಗಳು ಕೂಡ ಇವೆ. ಸಿ ಜಿನ್ಪಿನ್ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಗಲ್ವಾನ್ ಸಂಘರ್ಷದ ನಂತರ ಸಿ ಜಿನ್ಪಿನ್ ಅವರ ಮೊದಲ ಭಾರತದ ಭೇಟಿ ಅನಿಸಿಕೊಳ್ಳುತ್ತೆ. ಇದರ ಹಿನ್ನೆಲೆಯಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಸಣ್ಣ ಕಿರಿಕನ್ನು ಕೂಡ ಸೇನೆ ದೊಡ್ಡ ಮಾಡ್ತಾ ಇದೆ ಅಂತ ಇಲ್ಲಿ ಭಾವಿಸಲಾಗ್ತಾ ಇದೆ. ಏನೇ ಆಗಲಿ ಚೈನಾದ ವಿಷಯದಲ್ಲಿ ಭಾರತ ಕೂಡ ಎಚ್ಚರವಾಗಿ ಇರಬೇಕು ಅನ್ನೋದು ಅಂತೂ ಈ ಸಂಘರ್ಷದ ಬಗ್ಗೆ ಆಗಲಿ ವಿಡಿಯೋ ಬಗ್ಗೆ ಆಗಲಿ ಭಾರತೀಯ ಸೇನೆ ಅಧಿಕೃತವಾಗಿ ಇದುವರೆಗೂ ಕೂಡ ಏನು ಹೇಳಿಲ್ಲ. ಅವರ ಮಾಹಿತಿ ಕೊಟ್ಟ ನಂತರವಷ್ಟೇ ಅದು ನಿಜವಾಗಲು ಏನಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ಸ್ನೇಹಿತರೆ ಭಾರತ ಮತ್ತು ಚೈನಾದ ನಡುವೆ ಅರುಣಾಚಲ್ ಪ್ರದೇಶದಲ್ಲಿ ಹೊಸದಾಗಿ ನಡೆದಿರುವ ಸಂಘರ್ಷ ಅಂತ ಹೇಳಲಾದ ವೈರಲ್ ವಿಡಿಯೋದಾದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.